ಒಂದು ಕಡೆ, ನಾನು ಈ ಕಡೆನೇ ಇದ್ದೆ. ಈ ನನ್ನ ಜೊತೆ 7ನೇ ಕ್ಲಾಸಲ್ಲಿ ಒಬ್ಬಳು ವಿಜಯಲಕ್ಷ್ಮಿ ಅಂತ ಓದಿದ್ಲು. ಅವಳಿಗೆ ಚೆನ್ನಾಗಿ ಗೊತ್ತು ನಾನು ಈ ಥರ ಫ್ರೈಸ್ ಹೊಡ್ಕೊ ಬಂದಿರೋದು ಇದೆಲ್ಲ ಗೊತ್ತು. ಅವಳು ಏನು ಮಾಡಿದ್ಲು, ಎದ್ದಿತ್ಕೊಂಡು, ಸಾರ್ ಸಿದ್ದರಾಜು ಅವರು ಚೆನ್ನಾಗಿ ಹಾಡ್ತಾರೆ ಸಾರ್ ಅಂತ ಅಂದು. ಯಾಕಪ್ಪ ಎದ್ದಳಯ್ಯ ಅಂತ ಅಂದರು. ಎದ್ದಿತ್ಕೋತೇನೆ, ಯಾಕಯ್ಯ ನೀನು ಹಾಡ್ತೀಯಂತೆ, ನೀನು ಯಾಕಯ್ಯ ಸಂಗೀತಕ್ಕೆ ಬರ್ತಾಯಿಲ್ಲ ಅಂತ. ಏನು ಮಾತಾಡ್ತಾಯಿಲ್ಲ, ಹಿಂಗೆ ಹೊಡಿತೀರಾ ಅಂತ ಹೇಳೋಕ್ಕಾಯ್ತದ, ಹೇಳೋಕ್ಕಾಗಲ್ಲ, ಸುಮ್ಮನೆ ನಿಂತಿತ್ತೇನೆ. ಹಾಡೇ ಅದಾಡ್ತೀಯ ಅಂತಂದರು. ನನಗೆ ಅಷ್ಟೊತ್ತು ಕಾಲೇ ನಾನು 7ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ, ನಮಗೆ 7ನೇ ಕ್ಲಾಸ್ ಮಾಸ್ಟರ್ ಒಬ್ಬರು ಜೈಶಂಕರ್ ಅಂತ ಇದ್ದರು. ಅವ್ರು ಗಿಟಾರ್ ಹಿಡ್ಕೊಂಡು ಯಾವಾಗೂ ಜಿ ಪಿ ರಾಜರತ್ನಂದು ಹೇಳ್ಕೊಳ್ಳಕ್ಕೊಂದೂರು, ತಲೆ ಮ್ಯಾಗೆ ಒಂಚೂರು, ಮಲ್ಗಕ್ಕೆ ಭೂಮ್ ತಾಯಿ ಮಂಚ, ಕೈ ಹಿಡಿದೋಳು ಪುಟ್ ನಂಜಿ, ನಗ್ನಗ್ತಾ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ, ಹೇಳ್ಕೊಳ್ಳಕ್ಕೊಂದೂರು ಅಂತ ಗಿಟಾರ್ಲಿ ಅನ್ನಕ್ಕೆ ಅವರು. ನಾನು ಆಡೋಕ್ಕೆ ಅವ್ರು ಗಿಟಾರ್ಲಿ ಹಿಂಗೆ ಅಂದ ತಕ್ಷಣ ಡಿಂಗ್ 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 ಅನ್ನೋರು. ನಾನು ಅವರು ನಮ್ಮ ಎಷ್ಟು ಹೆಂಗೆ ಆಗ್ಬಿಟ್ಟಿದ್ದು ಅಂದರೆ ಒಳ್ಳೆ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದು. ಅವ್ರ ಮನೇಲಿ ಏನಿಲ್ಲ, ಬರೇ ಸಿದ್ದರಾಜಲ್ಲಿ ಅವ್ರು ಗಿಟಾರ್ ಹುಚ್ಚು, ನನಗೆ ಹಾಡೋ ಹುಚ್ಚು, ಇಬ್ಬರು ಸೇರಿ ಫುಲ್ಲು ಹಾಡೋದು. ಆ ಹಾಡನ್ನು ಆಡ್ಬಿಟ್ಟೆ. ಆಡಿದ ತಕ್ಷಣ ಏನಯ್ಯ ಕೋಗಿಲೆ ಅಂತ ಕಂಠ ಇಟ್ಕೊಂಡು ಕಾಗೆ ಆಗಕ್ಕೆ ಹೋಗಿದೆಯಲ್ಲ, ಬಾರ ಈ ಕಡೆ ಕುತ್ಕೋ ಅಂತ ಅಂದರು. ಇದು ನನ್ನ ಟರ್ನಿಂಗ್ ಪಾಯಿಂಟ್. ವಿಜಯಲಕ್ಷ್ಮಿ ಹೆಣ್ಮಗಳಿಂದ ವಿಜಯಲಕ್ಷ್ಮಿ ಹೇಳಿಲ್ಲ, ಸುಮ್ಮನೆ ಕೂತ್ಬಿಡ್ತಿದ್ದೆ. ಭಯ ನನಗೆ, ಎಲ್ಲಿ ಮನೆ ನೋಡಿತಾರೆ ಅಂತ, ಏಟು ತಿನ್ನು ಭಯ, ಏಟಂದರೆ. ಆಮೇಲೆ ಕಡೆಗೇನಾಯಿತು, ಸಂಗೀತಕ್ಕೆ ಸೇರಿಕೊಂಡೆ. ಅವ್ರು ಹೇಳಿದ್ರು ಪುಸ್ತಕ ತಗೋಬೇಕು ಅಂತ ಅಂದರು. ನೋಟ್ಬುಕ್ ತಗೊಳ್ಳೋಕ್ಕೆ ದುಡ್ಡಿಲ್ಲ. ಇನ್ನು ಸಂಗೀತ ಮತ್ತು ವ್ಯವಸಾಯ ಅಂದರೆ ಸ್ವಲ್ಪ ಸೆಕೆಂಡರ್ ಆಪ್ಷನ್ ಅನ್ನೋ ಥರ ಇಟ್ಕೊಬಿಟ್ಟಿದ್ದು. ಆಮೇಲೆ ಮನೋಧರ್ಮನೂ ನನಗೆ ಚೇಂಜ್ ಆಯಿತು. ಇಲ್ಲ, ನನಗೆ ಒಳಗಡೆ ಕಲಾವಿದ ಇದ್ದಾನೆ, ನಾನು ಕಲಿಬೇಕು ಅಂಥೇಳಿ ಬಂಧುಗಳೇ ನಿಜವಾಗ್ಲೂ ನೆನೆಸ್ಕೊತೀನಿ. ಇವತ್ತು ನಾನು ಇಂಜಿನಿಯರ್ ಪದವಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಿ ಇವತ್ತು ನಾನು ಡಿಲಿಟ್ ಮಾಡಿದರೂ ಕೂಡ ಒಬ್ಬ ಸಂಗೀತಗಾರ ಅಥವಾ ಗಾಯಕ ಅಂತಲೇ ಗುರುತಿಸ್ತೀನಿ ಅಂದರೆ, ಅವತ್ತು ನನಗೆ 1984-85 ನನ್ನ ಗುರು ಆರ್ ವೆಂಕಟೇಶಯ್ಯನವರು ತೆಕ್ಕೆಗೆ ಬಿದ್ದನಲ್ಲ, ಅದು ಇವತ್ತಿಗೆ ಕಾರಣ ಅಂತ ನೆನೆಸ್ಕೊತೀನಿ. ಆವತ್ತು ನಾನು ಅವರು ನನ್ನ ಮೇಲೆ ವಿಶೇಷವಾದ ಪ್ರೀತಿ ಶುರು ಮಾಡಿದ್ರು. ಹೆಂಗೆ ಅಂದರೆ, ಒಳ್ಳೆ ದೇಸಿ ದನಿಯ ಗಾಯಕ ಕಣಯ್ಯ, ಚೆನ್ನಾಗಿದೆ ನೀನು ವಾಯ್ಸು, ಹಾಡೋದು ಅಭ್ಯಾಸ ಮಾಡು. ಬಂಧುಗಳೇ, ಅಲ್ಲಿವರೆಗೂ ನನಗೆ ಈ ಜನಪದ ಗೀತೆ ಅಂದ್ರೇನು, ಭಾವಗೀತೆ ಅಂದ್ರೇನು, ಭಕ್ತಿಗೀತೆ ಅಂದ್ರೇನು, ಈ ಬೈಫರ್ಗೇಷನ್ ಗೊತ್ತಿರಲಿಲ್ಲ. ನಮ್ಮೆಷ್ಟು ಇದನ್ನು ಹೇಳ್ಕೊಟ್ರು. ನೋಡಪ್ಪ, ಜನರ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಪದಗಳೇ ಜನಪದ. ಆದರೆ ನಾನು ಹಳ್ಳಿನಲ್ಲಿ ಏನು ಮಾಡಿದ್ದೆ, ಈ ಒಂದಷ್ಟು ಈ ಭಿಕ್ಷೆಗೆ ಬರೋರು, ಅದೊಂದು ನಿಮ್ಮ ಪಾಯಿಂಟ್ ಹೇಳಲೇಬೇಕು. ಈ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನಾನು ಪೌರಾಣಿಕ ಆದಮೇಲೆ ಏನು ಮಾಡಿಬಿಟ್ಟೆ, ಜನಪದಗಳು ಹೆಂಗೆ ಕಲಿತೆ ಅಂದರೆ, ಒಬ್ಬರು ಮಾದೇವಪ್ಪ ಅಂತ ತಂಬೂರಿ ಹಿಡ್ಕೊಂಡು ಭಿಕ್ಷೆಗೆ ಬರೋರು ಪಾಪ ಅವರು. ನಾನು ಎಂಥ ಹುಚ್ಚಿತ್ತು ಅಂತಂದರೆ, ನನಗೆ ಅನ್ನಿಸ್ತದೆ 5ನೇ ಕ್ಲಾಸ್ ಹುಡುಗ ಇರಬೇಕು. ಅವ್ರು ಭಿಕ್ಷೆಗೆ ಬಂದರೆ ನಮ್ಮನೆ ಹತ್ರ ಒಂದು ಪಲ್ಲವಿ, ಒಂದು ಚರಣ ಆಡೋರು, ಮುಂದಕ್ಕೆ ಅಷ್ಟೊತ್ತು ರಾಗಿ ಹಾಕೋರು, ರಾಗಿನೋ ಅಕ್ಕಿನೋ, ಪಕ್ಕದ ಮನೆಗೆ ಹೋಗೋರು. ನಾನು ಒಂದು ನೋಟ್ಬುಕ್ಕು ಪೆನ್ಸಿಲ್ ಹಿಡ್ಕೊಂಡು ಅವ್ರ ಹಿಂದೆ ಹೋಗೋರು. ಅವರು ಮಾದೇಶ್ವರನ ಹಾಡುಗಳನ್ನು, ಅರ್ಜುನ್ ಜೋಗಿ ಹಾಡುಗಳನ್ನು ಹಾಡೋರು. ಅವರು ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ಹುಟ್ಟಿದ್ದು ಉತ್ತರದಲ್ಲಿ, ಬೆಳೆದಿದ್ದು ದಕ್ಷಿಣದಲ್ಲಿ, ಹುಟ್ಟಿದ್ದು ಉತ್ತರದಲ್ಲಿ, ಬೆಳೆದಿದ್ದು ದಕ್ಷಿಣದಲ್ಲಿ, ದಕ್ಷಿಣ ಧ್ರುವಕ್ಕೆ ಹೊರಟನು ಮಾದೇವ, ದಕ್ಷಿಣ ಧ್ರುವಕ್ಕೆ ಹೊರಟನು ಮಾದೇವ. ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯ ದೇವ, ನಾನರಿಯೇ ನಿನ್ನ ಮಾಯ. ತಂಬೂರು ಹಿಡ್ಕೊಂಡು ಗಗ್ರ ನುಡಿಸ್ಕೊಂಡು ಪಕ್ಕದಲ್ಲಿ ಅವ್ರ ಹೆಂಡ್ತಿ ಏನವರು ಅಂದರೆ ಕಂಚಿ ನುಡಿಸೋರು. ಅಜ್ಜಿಮ್ತ ಅದನ್ನ ಇವತ್ತು ನೆನೆಸ್ಕೊಂಡ್ರೆ, ಆ ಕಂಚಿ ನುಡಿಸ್ಕೊಂಡು ಆ ಗಗ್ರ ನುಡಿಸ್ಕೊಂಡು ತಂಬೂರಿನೆಲ್ಲ ಹಾಡ್ತಾಯಿದ್ರೆ ಕರ್ಣಾನಂದ. ನಾನು ಭಾವಪರವಶನ ಆಗ್ಬಿಟ್ಟು ಅವ್ರ ಹಿಂದೆ, ಆ ಚಿಕ್ಕ ಹುಡುಗದಲ್ಲೇ ಹಿಂದೆ ಹೋಗೋದು, ಬರ್ಕೊಳ್ಳೋದು. ಅವರು ಅರ್ಜುನ್ ಜೋಗಿದು ಒಂದು ಹಾಡಾಡೋರು, ಎಂಥ ಅದ್ಭುತವಾದಂಥ ಅಂತಂದರೆ ನಿಮಗೆಲ್ಲ ಗೊತ್ತಿರಬೇಕು. ಅರ್ಜುನ್ ಜೋಗಿ ಅಂತ ಅಂದರೆ ಕುಂತಿ ಮತ್ತು ಅರ್ಜುನನ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ. ಸುಮ್ಮನೆ ಒಂದು ಸಣ್ಣ ತುಣುಕು. ಅವನು ಹೇಳ್ತಾನೆ,
ಹಣ್ಣು ತಂದಿವ್ನಿ ಕಾಣೆ ಕುಂತಮ್ಮ ಹಣ್ಣು ತಂದಿವ್ನಿ ಕಾಣೆ ಕುಂತಮ್ಮ ಹಣ್ಣು ತಂದಿವ್ನಿ ಕಾಣೆ ಹಣ್ಣು ತಂದಿದ್ದಾರೆ ಮತ್ತೆ ಒಳ್ಳೇದಾಯ್ತು ಐದಾಳು ಹಂಚುಣ್ಣಿರೋ ಹಣ್ಣು ಅವನು ಅಯ್ಯೋ ಅವಳದ್ದು ಕಿವುಡು ಕೇಳಿಸ್ಕೊತಾ ಇಲ್ಲ ಅಂದ್ಬಿಟ್ಟೆ ಅವನು ಹೆಣ್ಣು ತಂದಿವ್ನಿ ಕಾಣೆ ಕುಂತಮ್ಮ ಹೆಣ್ಣು ತಂದಿವ್ನಿ ಕಾಣೆ ಕುಂತಮ್ಮ ಹೆಣ್ಣು ತಂದಿವ್ನಿ ಕಾಣೆ ಹೆಣ್ಣು ತಂದಿದ್ದಾರೆ ಮತ್ತೆ ಒಳ್ಳೇದಾಯ್ತು ಐದಾಳು ಹಂಚಾಳಿರೋ ಐದಾಳು ಕಟ್ಕೊಂಡು ಆಳ್ರಿ ಅಂತ ಹೇಳ್ತಾ ಅರ್ಜುನ್ ಜೋಗಿ ಸಂದರ್ಭದಲ್ಲಿ ಈ ಥರದ ಪಲ್ಲವಿಗಳು ಗದ್ಯ ಭಾಗಗಳು ಕತೆ ಮತ್ತು ಇದನ್ನು ಬರ್ತಾ ಇರೋದು ಆ ಗಗ್ರ ನೋಡಿಸ್ಕೊ ಆಡ್ತಾರನು ಕರ್ಲಿ ಏರು ಏನು ವಿಭೂತಿ ಇಟ್ಬಿಟ್ಟು ಅದ್ರ ಮೇಲೆ ನಾಮ ಇಟ್ಟಿರು ಅವ್ನು ನೋಡೋಕ್ಕೆ ಒಂದು ಆನಂದ ಭಾಳ ಅದ್ಭುತ ಅವನ ಹಿಂದೆ ಹೋಗಿ ಬರ್ಕೊಳ್ತಾ ಇದ್ದೆ ಈ ಎಲ್ಲ ಹಾಡುಗಳು ನನ್ನ ಹತ್ರ ಒಂದು 4-5 ಹಾಡು ಇತ್ತು ಅಂತ ಅಂದ್ಕೊಂಡಿದ್ದೀನಿ ಹೈಸ್ಕೂಲ್ಗೆ ಬರೋ ಅಷ್ಟೊತ್ತಿಗೆ ಆವಾಗ ಆ ಹಾಡುಗಳನ್ನೆಲ್ಲ ನಾನು ಮೇಷ್ಟ್ಗೆ ತೋರಿಸ್ದೆ ಮೇಷ್ಟ್ ಏನು ಮಾಡಿದ್ರು ಅದ್ರ ಜೊತೆಗೆ ಬಾಯಿಲಿ ಅಂದ್ಬಿಟ್ಟು ಚೆಲ್ಲಿದರು ಮಲ್ಲಿಗೆ ಹಾಡು ಹೇಳ್ಕೊಟ್ರು ತಿಂಗಳು ಮುಳುಗಿದವ ರಂಗೋಲೆ ಬೆಳಗಿದವ ಹೇಳ್ಕೊಟ್ರು ಆಮೇಲೆ ಮುಂಜಾನೆದ್ದು ಕುಂಬಾರಣ್ಣ ಆಲು ಬಾನುಂಡಾನ ಹೇಳ್ಕೊಟ್ರು ಸುಮಾರು ನಾನು ಒಂದು 8-10 ಜನಪದ ಗೀತೆನ ನೋಡದೆ ಹಾಡಬೇಕು ನಮ್ಮ ಮೇಷ್ಟ್ರ ಹತ್ರ ಅದೊಂದು ಕಂಡೀಷನ್ ಏನಂದರೆ ಯಾವ ಹಾಡನ್ನು ನೀನು ನೋಡ್ಕೊ ಆಡೋವಾಗಿಲ್ಲ ಕಂಠಪಾಠ ಮಾಡ್ಕೊಡ್ಬೇಕು ಫುಲ್ ಬಂದ್ಬಿಡ್ಬೇಕು ಅಂತ ಬಂಧುಗಳೇ 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಸುಮಾರು ಒಂದು 6-7 ತಿಂಗಳು ಆಗಿತ್ತು ಶಾಲೆ ಆರಂಭ ಆಗಿ ಒಂದು ಅಂತರ್ ಪ್ರೌಢಶಾಲಾ ಮಟ್ಟದ ಸ್ಪರ್ಧೆಗೆ ಆಹ್ವಾನ ಬಂತು ಅದು ಎಲ್ಲಿ ಅಂದರೆ ಬಿಡದಿ ಹತ್ರ ಬಿಡದಿ ಅಲ್ಲ ಸೊಂಡೆಕೊಪ್ಪದ ಹತ್ರ ನೆಲಮಂಗಲ ತಾಲೂಕಲ್ಲಿ ಸೇರುತ್ತೆ ಈಗ ಅದು ಆ ಸೊಂಡೆಕೊಪ್ಪದ ಹತ್ರ ಶಾಲೆ ಚನ್ನಕೇಶವ ಪ್ರೌಢಶಾಲೆ ಅಂತ ಆ ಪ್ರೌಢಶಾಲೆಯಲ್ಲಿ ಅಂತರ್ ಪ್ರೌಢಶಾಲಾ ಮಟ್ಟದ ಸ್ಪರ್ಧೆ ಇದೆ ನಮ್ಮ ಮಾಸ್ಟ್ರು ನನ್ನನ್ನು ಮತ್ತು ಇನ್ನಿಬ್ಬರು ಚರ್ಚಾ ಸ್ಪರ್ಧೆಗೆ ಇನ್ನಿಬ್ಬರು ಭಾವಗೀತೆಗೆ ಎಲ್ಲರನ್ನೂ ಸೆಟ್ ಮಾಡಿಕೊಂಡು ಒಂದು 6 ಜನ ನಮ್ಮ ಮಾಸ್ಟ್ರು ಎಲ್ಲ ಬಸ್ ಹತ್ಕೊಂಡು ಹೋದರೆ ಅಲ್ಲಿ ದೊಡ್ಡದು ಸ್ಪರ್ಧೆ ಅಂದರೆ ಎಷ್ಟಿದ್ದಾರೆ ಅಂದರೆ ಒಂದು ಶಾಲೆಯಿಂದ ಒಂದು ವಿಭಾಗಕ್ಕೆ ಜನಪದ ಗೀತೆ ಆಡೋಕ್ಕೆ 2 ಬೇಕು ಭಾವಗೀತೆ ಆಡೋಕ್ಕೆ 2 ಬೇಕು ಚರ್ಚಾ ಸ್ಪರ್ಧೆಗೆ 2 ಪ್ರಬಂಧ ಸ್ಪರ್ಧೆಗೆ ಈ ಥರ ಒಟ್ಟು ಕರ್ಕೊಬಂದವ್ರೆ 124 ಶಾಲೆಗಳು ಸೇರಿದೆ ಸ್ಪರ್ಧೆಗೆ 124 ಜನ ಅಂದರೆ 124 ಶಾಲೆ ಒಂದೊಂದು ಶಾಲೆಯಿಂದ 2 ಅಲ್ಲಿ ಲೆಕ್ಕ ಹಾಕೊಳ್ಳಿ 248 ಜನ ಹಾಡುಗಬೇಕು ಅದಕ್ಕೇನು ಮಾಡಿಬಿಟ್ರು ಅಲ್ಲಿ ಅದೇ ಶಾಲೆಯಲ್ಲಿ ಬೇರೆ ಕಡೆ ಬೇರೆ ಚರ್ಚಾ ಸ್ಪರ್ಧೆಗೆ ಒಂದು ಕಡೆ ಕರ್ಕೋದ್ರು ಪ್ರಬಂಧ ಸ್ಪರ್ಧೆಗೆ ಅಲ್ಲೆಲ್ಲ ಕುಂಡ್ರಿಸಿದ್ರು ಭಾವಗೀತೆಗೆ ಅಲ್ಲೆಲ್ಲೋ ಸ್ಪರ್ಧೆಕರು ಜನಪದಕ್ಕೆ ಒಂದು ಕಡೆ ಕರ್ಕೋದ್ರು ನಮಗೆ ಶುರುವಾದರೆ ನನಗೆ ನಮ್ಮ ಮಾಸ್ಟರ್ ಏನು ಹೇಳ್ಕೊಟ್ಟಿದ್ರು ಇವರು ಈ ಥರ ಹಾಡುಗಳೆಲ್ಲ ಇಟ್ಕೊಳ್ಳಪ್ಪ ಅಂತ ಯಾರೋ ಒಬ್ಬರು ಬಂದರು ಅಷ್ಟು ಜನ ನಾನು 84ನೇವನು 85ನೇವನು ನಾನು ಸೀರಿಯಲ್ ನಂಬರ್ಲಿರೋದು ಅಷ್ಟೊತ್ತಿಗೆ ನಾನು ಕಳಿಸಿದ್ದೆಲ್ಲ ಹಾಡು ಆಡ್ಬಿಟ್ರು ಚೆಲ್ಲಿದರು ಮಲ್ಲಿಗೆ ಏನು ಆಡ್ಬಿಟ್ರು ಎಲ್ಲೋ ಜಗಪ್ಪ ನೀನು ನಮ್ಮನ್ನು ನಮ್ಗೆ ಹೇಳ್ಕೊಟ್ಟಿದ್ದು ಮೇಷ್ಟ್ರು ಎಲ್ಲ ಫೇಮಸ್ ಹೇಳ್ಕೊಟ್ಟಿದ್ರು ಚೆನ್ನಾಗಿ ಹಾಡ್ತಿದ್ದೆ ಆಮೇಲೆ ನಮ್ಮ ಮೇಷ್ಟ್ರು ಏನು ಮಾಡಿದ್ರು ಜೊತೆಲೇ ಇದ್ದರು ಅವರು ಒಂದು ಕೆಲಸ ಮಾಡೋರು ಹಾಡೋಕ್ಕೆ ಹೋಗೋಕ್ಕೆ ಮುಂಚೆ ನನಗೆ ಅವಾಗ ಎಲ್ಲಿಲ್ದು ಸ್ಟೇಜ್ ಫಿಯರು ಹಿಂಗೆ ಕಟ್ಕೊಂಬಿಟ್ಟು ಈ ಥರ ಗೋಡೆ ನೋಡ್ಕೊಂಡು ಹಾಡೋನಿ ಹಿಂಗೆ ಎದುರಿಗೆ ಗೋಡೆ ಸಿಕ್ಬಿಟ್ರೆ ಗೋಡೆನೇ ಅಷ್ಟು ಭಯ ಆರಂಭದಲ್ಲಿ ಇನ್ನೂ ನನಗೆ ಸ್ಟೇಜ್ ಫಿಯರ್ ಹೋಗಿರಲಿಲ್ಲ ಹಿಂಗೆ ಗೋಡೆ ನೋಡ್ಕೊಂಡು ಹಾಡೋ ಅಂತ ಎದುರ್ಕಬೇಡ ಕಣೆ ಅಂದ್ಬಿಟ್ಟು ಇದು ಮಾಡಿ ನನ್ನ ಹೆಸರು ಕರೆದ್ರು ಬಾಯಿಲಿ ಅಂದ್ಬಿಟ್ಟು ಆ ವರಾಂಡದಲ್ಲಿ ನಿಂತ್ಕೊಂಡು ಹಾರ್ಮೋನಿಯಂ ಶ್ರುತಿ ಹಿಡಿದ್ಬಿಟ್ಟು ಈ ಶ್ರುತಿನಲ್ಲಿ ಹಾಡು ಅಂದ್ಬಿಟ್ಟು ಅಂದ್ಕೊಂಡು ಹಂಗೆ ಹೋಗ್ಬೇಕು ಸ್ಟೇಜಿಗೆ ನಾನು ಹೋಗಿ ಮುಂಜಾನೆದ್ದು ಕುಂಬಾರಣ್ಣ ಹಾಡ್ಬಿಟ್ಟು ಬಂದು ಕೂತ್ಕೊಂಡೆ ಎಲ್ರದ್ದು ಮುಗೀತು ಸ್ಪರ್ಧೆ ರಾತ್ರಿ 8:30 ಆದರೂ ಸ್ಪರ್ಧೆ ನಡೀತಾನೇ ಇದೆ ಆಮೇಲೆ ಅಲ್ಲೇ ನಮಗೆ ಒಂಚೂರು ಊಟದ ವ್ಯವಸ್ಥೆನೂ ಮಾಡಿದ್ರು ಅನ್ನ ಸಾಂಬಾರು ಆ ಥರದ್ದೇನೋ ಕೊಟ್ಟರೆಲ್ಲ ಆಯಿತು ಅವತ್ತೇ ಸ್ಪರ್ಧೆ ಮುಗಿಸ್ಬೇಕು ಅವತ್ತೇ ರಿಸಲ್ಟ್ ಕಡೆಗೆ ನಮಗೆ ರಾತ್ರಿ ಸುಮಾರು 9:45ಗೇನೋ ಇದನ್ನು ಅನೌನ್ಸ್ ಮಾಡಿದ್ರು ರಿಸಲ್ಟ್ ಅನೌನ್ಸ್ ಮಾಡಿದಾಗ ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನ ನನಗೆ ನನ್ನ ಜೊತೆಯಲ್ಲಿ ಜನಪದ ಗೀತೆ ಶಂಕರಯ್ಯ ಅಂತ ಇನ್ನೊಬ್ಬ ಆಡಿದ್ದ ಅವನು ನನಗಿಂತ 1 ವರ್ಷ ಸೀನಿಯರು ಅವನಿಗೆ 3ನೇ ಬಹುಮಾನ ಸೆಕೆಂಡ್ ಇನ್ನೊಬ್ಬರು ಯಾವುದೋ ಬೇರೆ ಸ್ಕೂಲ್ಗೆ ಹೋಗಿತ್ತು ಆಮೇಲೆ ನಮ್ಮ ಶಾಲೆಯಿಂದ ವಿಶೇಷತೆ ಏನಪ್ಪ ಅಂತ ಅಂದರೆ ಚರ್ಚಾ ಸ್ಪರ್ಧೆಯಲ್ಲೂ ಪ್ರಥಮ ಬಂತು ಪ್ರಬಂಧ ಸ್ಪರ್ಧೆಯಲ್ಲಿ ಒಬ್ಬಳು ಹೆಣ್ಮಗಳು ಬರೆದಿದ್ದು ಪ್ರಥಮ ಬಂತು ಭಾವಗೀತೆಯಲ್ಲಿ ಒಬ್ಬಳು ಸುಲೋಚನಾ ಅಂತ ಆಡಿದ್ದು ಅವಳಿಗೂ ಬಂತು ಈ ಥರದ್ದೆಲ್ಲ ಬಂದಾಗ ಏನಾಯಿತು ನಮ್ಮ ಇಂಡಿವಿಜುವಲ್ ಬಹುಮಾನ ಶೀಲ್ಡ್ ಕೊಟ್ಟಿದ್ದು ಬೇರೆ ಓವರಾಲ್ ಶೀಲ್ಡ್ ಅಂತ ಇರುತ್ತದೆ ಪರ್ಯಾಯ ಪಾರಿತೋಷಕ ಅಂತ ಅದು ನಮ್ಮ ಶಾಲೆಗೆ ಬಂದ್ಬಿಡ್ತು ಎಲ್ಲ ಒಟ್ಟು ಅಂಕಗಳು ಕೂಡಿದಾಗ ಸುಮಾರು 10:30 ಬಂಧುಗಳೇ 10:30 ಗಂಟೆ ರಾತ್ರಿಯಲ್ಲಿ ಎಲ್ಲಿ ಹೋಗೋದು ಏನು ಎತ್ತ ಅಂತ ಅಂದಾಗ ಯಾವುದೇ ವ್ಯವಸ್ಥೆಗಳಿಲ್ಲ ಸರಿ ನಮ್ಮ ಮಾಸ್ಟ್ರು ಬನ್ನಿ ಅಂತ ಹೇಳಿಬಿಟ್ಟು
ನಮ್ಮನ್ನು ಒಂದು ಶಾಲೆ ರೂಮಲ್ಲಿ ಇರಿಸ್ಕೊಂಡು ಅಲ್ಲೇ ಉಳಿದ್ರೆ ಬೆಳಿಗ್ಗೆನೇ ಬಸ್ಸು ಅಲ್ಲಿಂದ ಸೊಂಡೆಕೊಪ್ಪದಿಂದ ಮಾರ್ಕೆಟ್ಗೆ ಕಲಸಿಪಾಳ್ಯಂಗೆ ಒಂದು 5 ಗಂಟೆಗೂ ಏನೋ ಆ ಥರ ಹೊರಟಿದೆ ಅಂತ ನನ್ನ ನೆನಪಿದೆ. ಆ ಬಸ್ ಹತ್ಕೊಂಡ್ವಿ, ಅಷ್ಟೊತ್ತಲ್ಲೇ ಚಳಿ ಹಿಂಗೆ ಅನ್ಕೊಂಡು ಕೂತ್ಕೊಂಡು ಬಂದು ಕಲಸಿಪಾಳ್ಯಮಿಂದ ಹಾರೋಳಿಗೆ ಹೋದ್ವಿ. ಹಾರೋಳಿಗೆ ಹೋದ್ರೆ ಹೆಂಗಿತ್ತು ಅಂದರೆ ಅವತ್ತು ನನಗೆ ವಿಶೇಷತೆ ಏನಂದರೆ ಇನ್ನು ಬೇರೆ ದಾರಿ ಇಲ್ಲ, ನಮ್ಮ ಹಳ್ಳಿ ದೂರ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ಮೇಷ್ಟ್ರ ಮನೆಗೆ ಹೋಗಿ ಅಲ್ಲೇ ಹಲ್ಲುಜ್ಕೊಂಡು, ಸ್ನಾನ ಮಾಡಿ ಏನಿಲ್ಲ, ವಾರಕ್ಕೊಂದು ಸಾರಿ ಸ್ನಾನ ಮಾಡೋವು ಯಾವಾಗ ನಾವು, ವಾರಕ್ಕೊಂದು ಸಾರಿ ತೊಗೊಂಡು ಇಡೀ ನರೆಲ್ಲ ಬೆನ್ನು ಜಕ್ಕಲ್ಲಿ ತೊಗೊಂಡು ಉಜ್ಕೊಂಡು ಮಾಡ್ತಿದ್ದು ಪದ್ಧತಿ ಹಳ್ಳಿ ಆ ಥರ ವಾತಾವರಣ ಇತ್ತು. ಅವತ್ತು ಹೋಗಿ ಹಲ್ಲುಜ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಮತ್ತು ಇದೇ ಸೇಮ್ ಯೂನಿಫಾರ್ಮ್, ಅದೇ ಯೂನಿಫಾರ್ಮ್ ಹಾಕ್ಕೊಂಡು ಬುಕ್ಸು ಅವ್ರ ಮನೆ ಮಡಗಿದೆ ತೊಗೊಂಡು ಸ್ಕೂಲ್ಗೆ ಹೊರಟೋದು. ಸ್ಕೂಲ್ಗೆ ಹೋದರೆ ಅವತ್ತು ವಿಶೇಷತೆ ಏನಪ್ಪ ಅಂತಂದರೆ, ನಾನು ಇವತ್ತಿಷ್ಟು ಹೈಟ್ ಇದ್ದೀನಿ, ನಿಮ್ಗೆ ಗೊತ್ತಾಗ್ತದೆ, ಅವಾಗ ಇಷ್ಟು ಉದ್ದ ಇದ್ದೆ ನಾನು. ಎಲ್ಲರೂ ಇದಾಯಿತು. ನಮ್ಮ ಮಾಸ್ಟ್ರು ಹೋಗಿ ಹೆಡ್ ಮಾಸ್ಟ್ರು ರಿಪೋರ್ಟ್ ಮಾಡಿದ್ದಾರೆ, ಪ್ರೇಯರ್ ಹಾಲಲ್ಲಿ ಅಷ್ಟೂ ಜನ ಮಕ್ಕಳು ನಿಂತಿದ್ದೀವಿ, 1,500 ಮಕ್ಕಳೇನೋ ನಾವು ಇದ್ದು ಎಲ್ಲ ನಿಂತಿದ್ದೀವಿ, ಬಾಪು ಶಾಲೆ ನಮ್ಮ ಶಾಲೆ ಎಲ್ಲ ಸೇರಿ. ಅಲ್ಲಿ ನಾವು ತಂದಿರೋ ರೋಲಿಂಗ್ ಶೀಲ್ಡ್ ಇಟ್ಬಿಟ್ಟು, ನಮ್ಮ ಶೀಲ್ಡ್ಗಳೆಲ್ಲ ಇಟ್ಬಿಟ್ಟು ಕರೆದು ನಮಗೆ ಎಲ್ಲ ಸನ್ಮಾನ ಮಾಡಿದ್ರು. ನಮ್ಮ ಹೆಡ್ ಮಾಸ್ಟ್ರು, ನಮ್ಮಲ್ಲೊಂದು ಪದ್ಧತಿ ಇತ್ತು, ಪ್ರೇಯರ್ ಆದಮೇಲೆ ವಾರ್ತೆಗಳನ್ನು ಓದೋದು. ಅವತ್ತಿನ ವಾರ್ತೆ ವಿಶೇಷತೆ ಅಂತಂದರೆ, ನಮ್ಮ ಶಾಲೆಗೆ ಅಂತರ್ಪ್ರೌಢ ಶಾಲಾ ಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಗೆ ಪರ್ಯಾಯ ಪಾರಿತೋಷಕವನ್ನು ತಂದಂಥವರು ಅಂದ್ಬಿಟ್ಟು ಎಲ್ಲರ ಹೆಸರು ಓದಿ ವಾರ್ತೆಯಲ್ಲಿ ಒಬ್ಬ ಓದಾದ್ಮೇಲೆ ಚಪ್ಪಾಳೆ ಹೊಡೆದ್ರು, ಎಲ್ಲ ಆಯಿತು. ಆಮೇಲೆ ನಾನು ಕಾಣ್ತಾ ಇಲ್ಲ. ಅದು ವಿಶೇಷತೆ ಏನಂದರೆ, ನನ್ನನ್ನೆಲ್ಲರೂ ಕಾಣಿಸೋಕ್ಕೆ ಒಂದು ಟೇಬಲ್ ಹಾಕ್ಬಿಟ್ಟು ಟೇಬಲ್ ಮೇಲೆ ನಿಲ್ಲಿಸಿದ್ರು ನನ್ನ, ಅಷ್ಟು ಕುಳ್ಳ. ಆಮೇಲೆ ಎಲ್ಲರೂ ಚಪ್ಪಾಳು. ಅಲ್ಲಿಗೆ ನನಗೇನಾಯಿತು ಅಂತ ಅಂದರೆ, ಒಂದು ಟರ್ನಿಂಗ್ ಪಾಯಿಂಟ್. ಆ ಬಹುಮಾನ ಬಂದಿದ್ದು, ಇಲ್ಲ ನಾನು ಈ ಕಡೆ ಗಮನ ಕೊಟ್ಟು ಕಲಿಬೇಕು ಅನ್ನುವಂತಹ ಒಂದು ಸಂದರ್ಭ ಮೂಡಿಬಂತು. ನನ್ನ ಮನಸ್ಸಲ್ಲೂ ಕೂಡ ನೆಲೆಯೂರಿತು. ಹಾಗೇನು ಮಾಡಿದೆ, ಓದಿನ ಜೊತೆಗೆ ಹಾಡೋಕ್ಕೂ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಹೋದೆ. ಅದಾದಮೇಲೆ ನಾನು ನಿರಂತರ 3 ವರ್ಷಗಳ ಕಾಲ ಏನು ಸೊಂಡೆಕೊಪ್ಪದಲ್ಲಿ ಹೊಡೆದೋ, ನಿರಂತರ 3 ವರ್ಷ ಅದನ್ನು ಹೊಡೆದು, ಆ ಪರ್ಯಾಯ ಪಾರಿತೋಷಕ 3 ವರ್ಷ ನಾವೇ ಹೊಡೆದ್ರೆ ಅದು ನಮ್ಮ ಶಾಲೆಗೆ ಉಳಿಯುತ್ತೆ. ಅದನ್ನು ಈಗಲೂ ಕೂಡ ನನ್ನ ಶಾಲೆಯಲ್ಲಿ ಉಳಿಸಿದ್ದೀನಿ. ಆನೆಕಲ್ಲಲ್ಲಿ ಒಂದು ಸ್ಪರ್ಧೆ ನಡೀತು, ಅದರದ್ದು ಒಂದು ಪಾರಿತೋಷಕ ಇದೆ. ಬಿಡದಿನಲ್ಲಿ ನಡೀತು, ಅದು ಪಾರಿತೋಷಕ ಇದೆ. ಸೊ ಈ 3 ಪಾರಿತೋಷಕಗಳನ್ನು ನನ್ನ ಶಾಲೆಯಲ್ಲಿ ಉಳಿಸಿ, ಅದಾದ ನಂತರ 1987ರಲ್ಲಿ ನನ್ನ ಎಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಥಮ ಶ್ರೇಣಿನಲ್ಲಿ ನಾನು SLCಯನ್ನು ಪಾಸ್ ಮಾಡಿಕೊಂಡು ನಾನು ಬಂದೆ. ಆ ಬಂದಂಥ ಸಂದರ್ಭವನ್ನು ನೆನೆಸ್ಕೊತೀನಿ ನಾನು. ಪ್ರಥಮ ಶ್ರೇಣಿಯಲ್ಲಿ ನಮ್ಮಲ್ಲಿ ಏನಿತ್ತಪ್ಪ ಹೈಸ್ಕೂಲಲ್ಲಿ ಅಂದರೆ, ಯಾರು ಅತ್ಯಧಿಕ ಅಂಕಗಳನ್ನು ಗಣಿತದಲ್ಲಿ ತಗೊಳ್ತಾರೋ ಅವ್ರಿಗೆ 500 ರೂಪಾಯಿ ಬಹುಮಾನ ಕೊಡ್ತಾರೆ. ಈಗೂ ಅದು ನಡೆಸ್ಕೊಬರ್ತಾ ಇದ್ದಾರೆ. ವಿಜ್ಞಾನದಲ್ಲಿ ತಗೋತಾರೆ, ಅದಕ್ಕೆ 500 ರೂಪಾಯಿ ತಗೋತಾರೆ. ಕನ್ನಡದಲ್ಲಿ ತಗೊಂಡ್ರೆ ಶೇಷಗಿರಿ ರಾವ್ ಅಂತ ನಮ್ಮ ಮಾಸ್ಟರ್ ಬಂದು ಅವ್ರ ಹೆಸರಲ್ಲಿ ಈ ಥರ ಎಲ್ಲ ಮಾಸ್ಟರ್ಗಳೇ ಅದನ್ನು ದತ್ತಿ ಇಟ್ಟಿದ್ದಾರೆ. ಅದಕ್ಕೆ 500 ರೂಪಾಯಿ ಬಹುಮಾನ. ನನಗೆ ಆ ಸಾರಿ 3 ಸಬ್ಜೆಕ್ಟಲ್ಲಿ ನಾನು ಅತ್ಯಧಿಕ ಅಂಕಗಳನ್ನು ಪಡೆದಿದ್ದೆ. ಒಂದು ಗಣಿತ, ಇನ್ನೊಂದು ವಿಜ್ಞಾನ, ಇನ್ನೊಂದು ಸಮಾಜ. ಈ 3ಕ್ಕೂ ನನಗೆ 500 ಕೊಟ್ಟರು. ಬಂಧುಗಳೇ, 1,500 ರೂಪಾಯಿ ದುಡ್ಡು ಬಂತು. ಆಮೇಲೆ ಸಂಚಯಕದಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ಹೈಸ್ಕೂಲಲ್ಲಿ ನಾನು ನಮ್ಮ ಅಪ್ಪ ಕೊಡ್ತಿದ್ದಂಥ ಕೂಲಿ ನಾಲಿ ಮಾಡಿಕೊಟ್ಟಂಥ 10 ಪೈಸದಿಂದ 4 ಆಣೆ 8 ಆಣೆ ಗಂಟೆ ಕಟ್ಟುವಂಥ ಸಂಚಯಿಕ ಅಂತ ನಮ್ಮಲ್ಲಿತ್ತು. ಅಲ್ಲಿ ಉಳಿತಾಯ ಮಾಡಿಟ್ಟಿದ್ದೆ. ಅದೊಂದಷ್ಟು 60-70 ರೂಪಾಯಿ ದುಡ್ಡು ಬಂತು. ಎಲ್ಲವನ್ನೂ ಸೇರಿಸ್ಕೊಂಡು ನಾನು ಕರಿಯಪ್ಪ ಕಾಲೇಜ್ಗೆ ನಾನು PCMB ಸೈನ್ಸನ್ನು ತಗೊಂಡು ಸೇರಿಕೊಂಡೆ. ಆ PCMB ತಗೊಳ್ಳೋಕ್ಕೆ ಕನಕಪುರದಲ್ಲಿ ಅದು ಕರಿಯಪ್ಪ ರೂರಲ್ ಕಾಲೇಜ್ ಕನಕಪುರ ಅಂತ ಅಲ್ಲಿಗೆ ಸೇರಿಕೊಂಡೆ. ಅಲ್ಲಿ 2 ವರ್ಷಗಳ ಕಾಲ ನಾನು ವಿದ್ಯಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಎಂಥ ಅನುಕೂಲ ಆಯಿತು ಅಂದರೆ, ನಾನಿಲ್ಲಿ ಹಾಡ್ತಾ ಇದ್ದೆ ಅನ್ನುವಾಗ ಅಲ್ಲಿ ಕನ್ನಡ ಪ್ರಾಧ್ಯಾಪಕರು 2 ನನಗೆ ಪರಿಚಯ ಆದರು. ಒಬ್ಬರು ನನಗೆ ಆ ಹೈಸ್ಕೂಲ್ ಘಟನೆನೇ ನಿಮಗೆ ಹೇಳಬೇಕು ಅಂತ ಅಂದರೆ ಒಂದು ಮಾತಂತ ಹೇಳಲೇಬೇಕು. ಮರೆಯಲಾಗದಂಥ ಘಟನೆಗಳು ಭಾಳ ಇದ್ದಾವೆ ನನಗೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ನನ್ನ ಜೀವನ ಅಷ್ಟು ಸುಲಭವಾಗಿ ಸುಲಲಿತವಾಗಿ ನಡ್ಕೊಂಡು ಬಂದಂತಲ್ಲ. ಕಬ್ಬಿಣದ ಕಡಲೆ ಅಂತಾರಲ್ಲ, ಆ ಥರ ಕಬ್ಬಿಣದ ಕಡಲೆಯನ್ನು ಜಗದ್ವೋ ಉಗಿದ್ವೋ ಏನು ಮಾಡೋದಕ್ಕೆ ಗೊತ್ತಿಲ್ಲ, ಭಾಳ ಕಠಿಣ. ಆದರೆ ನಾನು ಎಂಥ ಸಾಧಕ ಅನ್ನೋದಕ್ಕೆ ಒಂದು ಸಂದರ್ಭವನ್ನು ಹೇಳ್ತೀನಿ. ಹೈಸ್ಕೂಲಿಗೆ ಬರುವಾಗ ನಾನು 4.5 ಕಿಲೋಮೀಟ್ರ್ ನಡಿಬೇಕಿತ್ತು ಒಂದು ಸೈಡು, ಅಪ್ ಆ್ಯಂಡ್ ಡೌನ್ 9 ಕಿಲೋಮೀಟ್ರ್ ನಡಿಬೇಕಿತ್ತು. ನಾನು ಅಷ್ಟು ವರ್ಷ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡೇ ಓದಿದೆ. ಏನಕ್ಕೆ ಅಂತ ಅಂದರೆ, ನಾನು 4ನೇ ತರಗತಿ ವಿದ್ಯಾರ್ಥಿ ಇದ್ದಾಗ ನಮ್ಮ 2ನೇ ಅಕ್ಕನ ಮದುವೆ ಆಗಿ ಹೊರಟೋದ್ರು ಅವರು. ನಾನು, ನಮ್ಮ ತಂದೆ, ನಮ್ಮ ಅಣ್ಣ 3 ಜನ ಗಂಡು ಮಕ್ಕಳು. ನಾನು 4ನೇ ತರಗತಿ ಇದ್ದಾಗ ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದೆ. ಅನಿವಾರ್ಯವಾಗಿ ನಾನು ನಮ್ಮ ಮನೆಯಿಂದನೇ ಬರಬೇಕು. ಹಂಗೂ ನಮ್ಮ ಮಾಸ್ಟ್ರು ಹಾಸ್ಟೆಲ್ಗೆ ಸೇರ್ಕೊಂಡ್ರು. ಹಾಸ್ಟೆಲ್ಗೆ ಸೇರ್ಕೊಂಡ್ರೆ ನಮ್ಮ ಅಪ್ಪ ಅಣ್ಣ ಮತ್ತು ಅಣ್ಣನಿಗೆ ಊಟಕ್ಕೆ ಯಾರೂ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ನಾನೇ ಅಡುಗೆ ಮಾಡ್ತಿದ್ದೆ. ಏನು ಅಡುಗೆ ಮಾಡ್ತಿದ್ದೆ? ಅನ್ನ ಮತ್ತು ಸಾಂಬಾರು, ಇವೆರಡು ನನಗೆ ಚೆನ್ನಾಗಿ ಬರ್ತಿತ್ತು.
ಆ ಕಾರಣಕ್ಕಾಗಿ ನಾನು ಅನಿವಾರ್ಯವಾಗಿ ಹೈಸ್ಕೂಲನ್ನು ಓದಿದಾಗ ಊರಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ಡೈಲಿ ನಾನು 9 ಕಿಲೋಮೀಟ್ರುಗಳ ಕಾಲ ಅಪ್ ಆ್ಯಂಡ್ ಡೌನ್ ಮಾಡಿ ಯಾವ ಮಟ್ಟಕ್ಕಿದ್ದೆ ಅಂತಂದರೆ, ನೀವು ಜಿಂಕೆ ಓಟ ಇದ್ದಂಗೆ ಇರೋದು ನಂದು. ಪೆನ್ನಿಗೆ ಒಂದು ಬ್ಯಾಗು, ಆ ಬ್ಯಾಗನ್ನ ಈ ಥರ ಪುಸ್ತಕದ ಬ್ಯಾಗ್ ಹಾಕ್ಕೊಬಿಟ್ಟು ಹಿಂಗೆ ಹಿಡ್ಕೊಂಬಿಟ್ಟು ಓಡೋಕ್ಕೆ ಶುರು ಮಾಡಿದ್ರೆ ಸುಮಾರು ಒಂದು 20-25 ನಿಮಿಷದಲ್ಲಿ ಹಾರೋಳಿನಲ್ಲಿ ಇದ್ದುಬಿಡೋನು. ಓಡ್ತಾಯಿದ್ದೆ, ಅಷ್ಟು ಸ್ಪೀಡಾಗಿ ಓಡ್ತಾಯಿದ್ದೆ ಕೆಲಸ, ಬಡ ಓಡೋದು. ಆಮೇಲೆ ಕಾಲಿಗೆ ಚಪ್ಪಲಿ ಇಲ್ಲ. ನಾನು ಕಾಲಿಗೆ ಚಪ್ಪಲಿ ಅಂತ ಹಾಕ್ಕೊಂಡಿದ್ದೀನಿ PUCಗೆ ಹೋಗಿ, ಅದು ಒಂದು 2-3 ತಿಂಗಳು ಆದಮೇಲೆ ಚಪ್ಪಲಿ ಹಾಕೋ ಬರ್ಬೇಕಣೆ ಅಂತ ನಮ್ಮ ಕಾಲೇಜ್ ಲೆಕ್ಚರರ್ ಹೇಳಿದಾಗ ಅನಿವಾರ್ಯವಾಗಿ ಪ್ಯಾಂಟ್ ಹಾಕತ್ತಾ ಇದ್ವಿ, ಆ ಕಾರಣಕ್ಕೆ ಚಪ್ಪಲಿ ಹಾಕೋಬೇಕು ಅಂತ ತಗೊಂಡಿತ್ತು. ಅಲ್ಲಿವರೆಗೂ ನಾನು ಚಪ್ಪಲಿನೇ ಇರಲಿಲ್ಲ. ಈ ಥರದ ಬದುಕನ್ನು ಕಟ್ಕೊಬಂದಂಥದ್ದು. ಆ ಸಂದರ್ಭದಲ್ಲಿ ನಮಗೇನಪ್ಪ ಆಗಿತ್ತು ಅಂದರೆ, ಬೆಳಿಗ್ಗೆ ಒಂದು ಚೂರು ಮನೆಯಲ್ಲಿ ಮಾಡಿದಂಥ ಅನ್ನ, ತಂಗಳನ್ನ ಇದ್ರೆ ತಂಗಳನ್ನ ಅಥವಾ ಬಿಸಿ ಅನ್ನನ ತಿಂದುಬಿಟ್ಟು ಬಂದರೆ ಮಧ್ಯಾಹ್ನ ಊಟ ಇರ್ತಿರಲಿಲ್ಲ ನಮಗೆ. ರಾತ್ರಿ ಊಟನೇ ಮತ್ತೆ, ಮಧ್ಯಾಹ್ನದ ಊಟ ಇರಲಿಲ್ಲ. ನನಗೊಂದು ಅಂದರೆ ಊಟದ ಮಹತ್ವವನ್ನು ತಿಳಿಸ್ಕೊಟ್ಟಂಥ ಒಂದು ಸಂದರ್ಭ ಹೇಳ್ತೀನಿ. ಒಂದು ಗರ್ಲ್ಸ್ ಹೈಸ್ಕೂಲ್ ಇತ್ತು, GKBMS ಅಂತ. ಅಲ್ಲಿ ನಾನು 9ನೇ ತರಗತಿ ಓದ್ತಿರೋಂಥ ಸಂದರ್ಭದಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದ. ಅವನು ಮಧ್ಯಾಹ್ನ ಅಲ್ಲಿ ಗೋಧಿ ಉಪ್ಪಿಟ್ಟು ಕೊಡ್ತಾರೆ ಬಾರೋ ಅಂತ ಕರೆದ. ನನಗೆ ಗೊತ್ತಿಲ್ಲ, ನನಗೆ ಆಮೇಲೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು, ಮಧ್ಯಾಹ್ನ ಊಟನೇ ಕೇಳ್ತಿರಲ್ಲ ನಾನು. ಹೊಟ್ಟೆ ಆರಾಮಾಗಿ ನೀರು ಕುಡಿದ್ಬಿಟ್ಟು ಸುಮ್ಮನೆ ಇದ್ಬಿಡ್ತಾಯಿದ್ದೆ. ಒಂದು ದಿನ ಏನು ಮಾಡ್ದೆ, GKBMS ಹತ್ರ ಕರ್ಕೋದ. ಅಲ್ಲಿ ಹೋದರೆ ಗೋಧಿ ಉಪ್ಪಿಟ್ಟು, ಸಣ್ಣ ಅರ್ಧ ಗೋಧಿ ಇರುತ್ತೆ, ಅದ್ರದ್ದು ಉಪ್ಪಿಟ್ಟು ಮಾಡಿದ್ದಾರೆ, ಬಡಿಸ್ತಾ ಇದ್ದಾರೆ. ನಮಗೆ ಇದಿಲ್ಲ, ಪ್ಲೇಟ್ ಇಲ್ಲ, ಎಲೆ ಇಲ್ಲ, ಏನೂ ಇಲ್ಲ. ಏನ್ರಲ್ಲಿ ತಿನ್ನೋದು ಅಂತ ಅಂದಾಗ ನನಗೊಂದು ಸಂದರ್ಭ ಅಂದರೆ ಹಸಿವು ಮತ್ತು ಆ ಬಾಂಧವ್ಯ ಆ ಹೆಣ್ಮಕ್ಳಿಗಿರೋ, ಅದು GKBMS ಗರ್ಲ್ಸ್ ಎಲ್ಲ ಹೆಣ್ಮಕ್ಳಿರೋದು, ನಾವು ಹೋಗಿರೋ ಹುಡುಗರು. ನಾವು 4-5 ಜನ ನಿಂತಿದ್ವಿ. ನಮ್ಮನ್ನು ನೋಡಿದ ತಕ್ಷಣ ಆ ಹೆಣ್ಮಗಳು ಹೋಗಿ ನೋಟ್ಬುಕ್ ತಗೊಬಂದು ನೋಟ್ಬುಕ್ಕಲ್ಲಿ 2 ಶೀಟನ್ನು ಅರ್ದು ಕೊಟ್ಲು. ಆ 2 ಶೀಟನ್ನು ಹಿಂಗೆ ಹಿಡ್ಕೊಂಡ್ರೆ ಉಪ್ಪಿಟ್ಟು ಹಾಕಿದರೆ ಸುಟ್ಟು ಬೇಯುತ್ತೆ, ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕಡೆಗೆ ನಾವೇನು ಮಾಡಿದ್ವಿ, ಅದನ್ನು ತೆಗೆದು ಹಿಂಗೆ ತೊಡೆ ಮೇಲೆ ಇಟ್ಕೊಂಡು, ಅದು ಅಗ್ಗಗಳು ಗೋಧಿ, ಅರ್ಧ ಗೋಧಿ ಇತ್ತು ನುಚ್ಚಿನಲ್ಲಿ ಮಾಡ್ತಿದ್ರು, ಅದನ್ನು ಸುಡೋದನ್ನ ತಿನ್ಕೊಂಡು ಅಂದ್ಕೊಂಡು ನಾವು ಬಂದಂಥ ಸಂದರ್ಭ ಇದೆಯಲ್ಲ. ಅಂದರೆ ಹಸಿವಿನ ಅಥವಾ ಹಸಿವಿಗಿದ್ದಂಥ ಅವತ್ತಿನ ಮಹತ್ವ ಅಥವಾ ಅನ್ನಕ್ಕಿದ್ದಂಥ ಒಂದು ದೊಡ್ಡ ಬೆಲೆ, ಇವೆರಡು ಹೆಂಗೆ ನಾನು ಅದನ್ನು ಕಂಪೇರ್ ಮಾಡಿ ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅಲ್ಲಾದಮೇಲೆ ಏನಾಯಿತು ಅಂದರೆ, ನಾವು ವಾರದಲ್ಲಿ 1-2 ದಿನ ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಈ ಹೆಣ್ಮಕ್ಳು ನಮ್ಗೆ ಪರಿಚಯ ಆಗ್ಬಿಟ್ರು. ಅವ್ರು ಬಡಿಸ್ತಾ ಇರೋರು, ನಮಗಲ್ಲಿ ಸರದಿ ಮೇಲೆ ಬಡಿಸೋರು ಅನಿಸುತ್ತೆ. ಕೆಲವು ಸಾರಿ ನಾವು ಹೋದಾಗ ಇವ್ರು ಇರ್ತಿಲ್ಲ, ಇನ್ನೊಂದು ಯಾವುದೋ ತರಗತಿಯವರು ಇರೋರು, ಅವರು ಕೊಟ್ಟರು ಕೊಡದೇವರಿಲ್ಲ. ನಾವು ಸುಮ್ಮನೆ ನಿಂತಿರೋದು, ಕೊಟ್ಟಿಲ್ಲ ಅಂದರೆ ಬಂದುಬಿಡ್ತಿದ್ವಿ, ಕೇಳಕ್ಕೆ ಹೋಗ್ತಿರಲಿಲ್ಲ ನಾವು. ನಮ್ಮನ್ನು ನೋಡಿದ ತಕ್ಷಣ 1-2-3 ಹುಡುಗಿರು ಮಾತ್ರ ಚೆನ್ನಾಗಿ ಪರಿಚಯ ಆಗ್ಬಿಟ್ಟಿದ್ರು, ಅವರು ಕೊಡೋರು. ಈ ಥರದ್ದು ಅಭ್ಯಾಸ ಮಾಡ್ತಾಯಿದ್ವಿ. ಒಂದು ನನಗೆ ಇದು ಅಂತಂದರೆ, ಹೈಸ್ಕೂಲನ್ನು ಮುಗಿಸೋ ಅಷ್ಟರಲ್ಲಿ ನಡೆದಂಥ ಇನ್ನೊಂದು ಘಟನೆ ಏನು ಅಂತ ಅಂದರೆ, ನಮ್ಮ ದೊಡ್ಡಕ್ಕನ್ನು ನಮ್ಮ ಸೋದರ ಮಾವನ ಅಂದರೆ ನಮ್ಮ ಸೋದರತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡಿದರು. ಇದ್ದಾಗ ಅವರ ಯಜಮಾನರು ತೆಂಗಿನ ಮರದಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟು ಅವ್ರು ತುಂಬ ಪ್ರಾಯ, ನಮ್ಮ ಅಕ್ಕನಿಗೆ ಬಾಲ್ಯ ವಿವಾಹ ಆಗಿತ್ತು. ಆ್ಯಕ್ಚುಲಿ ಒಳ್ಳೆ ಪ್ರಾಯದಲ್ಲಿದ್ದಾಗೇ ಗಂಡ ಸತ್ತೋಗ್ಬಿಟ್ರು. ಆಮೇಲೆ ಅವರು ವಾಪಸ್ಸು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದಾಗ ನಮಗೆ ಒಂದು ರೀತಿ ಏನಾಯ್ತು ಅಂದರೆ, ಅಕ್ಕ ವಿಧವೆ ಆಗಿದ್ದು ಒಂದು ಕಡೆ ನೋವು, ಇನ್ನೊಂದು ಕಡೆ ನಮ್ಗೆ ಅಡುಗೆ ಮಾಡಿಕೊಡೋಕ್ಕೆ ಅಕ್ಕ ಆಶ್ರಯ ಆದರು ಅನ್ನೋ ಮಟ್ಟಕ್ಕೆ ನೀನೆಲ್ಲೂ ನನಗೆ ನಮ್ಮ ಅಕ್ಕನ ಬಗ್ಗೆ ಭಾರಿ ಅಟ್ಯಾಚ್ಮೆಂಟ್. ಅಕ್ಕ ನಮ್ಮ ತಾಯಿ ಇಲ್ಲದೆ ನನ್ನನ್ನು ಸಾಕಿದಂಥ ಅವರೇ ಸಾಕಿದ ತಾಯಿ ನನಗೆ. ನಾನು ಹೇಳಿದೆ ಹೈಸ್ಕೂಲ್ ಹುಡುಗ, ಅಕ್ಕ ನೀನು ಎಲ್ಲೂ ಹೋಗ್ಬೇಡ, ಇನ್ನೊಂದು ಮದುವೆನೂ ಮಾಡ್ಕೊಬೇಡ, ನೀನು ಯಾವುದೇ ಕಾರಣಕ್ಕೆ ಎಲ್ಲೂ ಹೋಗ್ಬೇಡ, ನಮ್ಮ ಮನೆಯಲ್ಲೇ ಇದ್ದುಬಿಟ್ಟು ನೀನು, ನಾವು ಸಾಕ್ತೀವಿ, ನಾವು ಈ ಥರ ನಾನು ಇನ್ನೂ ಓದ್ತಾ ಇದ್ರು ಕೂಡ ನಾವು ಸಾಕ್ತೀವಿ ಅನ್ನೋ ಮಾತನ್ನು ಹೇಳಿ, ಅದೊಂದು ಘಟನೆ ನನ್ನ ಜೀವನದಲ್ಲಿ ಭಾಳ ನೋವನ್ನು ತಂದುಬಿಡ್ತು. ನಮ್ಗೆ ಅವಾಗ ಭಾಳ ನಮ್ಮ ತಾಯಿ ಸಾವನ್ನು ನಾನು ನೋಡಿರಲಿಲ್ಲ, ಬಟ್ ನಮ್ಮ ಬಾವನ ಸಾವನ್ನು ಕಣ್ಣಾರೆ ನೋಡಿದಂಥ ಸಂದರ್ಭದಲ್ಲಿ ಭಾಳ ನೋವಾದಂಥದ್ದೊಂದು ದೊಡ್ಡ ದುಃಖದ ಸಂಗತಿ. ಮೊದಲ ಸಾವು ನನ್ನ ಕಣ್ಣಾರೆ ನೋಡಿದಂಥದ್ದು, ಅದೊಂದು ದೊಡ್ಡ ದುಃಖವನ್ನು ತಂದಂಥದ್ದು. ಆಮೇಲೆ ನಮ್ಮ ಅಕ್ಕನ ನಾವು ನಮ್ಮ ಮನೆಯಲ್ಲೇ ಇರಿಸ್ಕೊಂಡ್ವಿ. ಆಮೇಲೆ ಅವ್ರಿಗೆ ಎಂಥ ಇದಾಯಿತು ಅಂತಂದರೆ, ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅವರೆಲ್ಲ, ಇಲ್ಲಪ್ಪ ತುಂಬ ಪ್ರಾಯದ ಹೆಣ್ಮಗಳು ಬೇಡ ಅಂತೇಳಿ ನಮ್ಮ ತಂದೆನ ನಮ್ಮನ್ನೆಲ್ಲ ಒಪ್ಪಿಸಿ ಇನ್ನೊಂದು ಮದುವೆ ಮಾಡಿದ್ರು. ಆಮೇಲೆ ಅವರು ಇನ್ನೊಂದು ಮದುವೆ ಆದಂಥವ್ರು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮ ಅಕ್ಕನ ಚೆನ್ನಾಗಿದೆ. ದೊಡ್ಡ ಒಂಥರ ಕ್ರಾಂತಿನೇ ಅದು, ಒಪ್ಪಿಸಿ ಮಾಡಿಸಿದ್ರು, ಅವರು ಚೆನ್ನಾಗಿ ನೋಡಿಕೊಂಡ್ರು, ಈಗ ಚೆನ್ನಾಗಿದ್ದಾರೆ ನಮ್ಮ ಅಕ್ಕ. ನಮಗೆ ಭಾಳ ಖುಷಿಯಾಗುತ್ತೆ. ಒಂದು ನಾನು ಹೇಳೋದೇನಂತ ಅಂದರೆ, ಹೈಸ್ಕೂಲನ್ನು ಮುಗಿಸಿ ನಾವು ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಕಾಲೇಜಲ್ಲಿ PCMB ತೊಗೊಂಡ್ಬಿಟ್ಟೆ. ಆದರೆ PCMB ತೊಗೊಂಡು ಓದಬೇಕಾದ್ರೆ ನನಗೆ ಕಷ್ಟಪಟ್ಟು ಫೀಸ್ ಕಟ್ಟಿದ್ವಿ. ಆದರೆ ಯಾವುದೇ ಕಾರಣಕ್ಕಾಗಿ ನನಗೆ ಬೇಕಾದಂಥ ನೋಟ್ಸು, ರೆಕಾರ್ಡ್ಸು, ಮತ್ತೊಂದು ಮಗದೊಂದು ತಗೊಳ್ಳೋಕೆ ದುಡ್ಡಿಲ್ಲ.
ಆವಾಗ ನಾನು ಪಟ್ಟಂಥ ಒಂದು ಕಷ್ಟದ ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಜಕ್ಕಂದ್ರ ಪಕ್ಕದಲ್ಲಿ ಒಂದು ತೋಟ ಇತ್ತು, ಫಾರಮ್ ಹೌಸ್ ಅದು. ಆ ಫಾರಮ್ ಹೌಸಲ್ಲಿ ರಸ್ತೆ ಜಕ್ಕಂದ್ರ, ಅಲ್ಲಿ ನಮ್ಮೂರಿಂದ ನಾನು ಅದು 2 ಕಿಲೋಮೀಟ್ರ್ ಆಗೋದು. ನಾನು 2 ಕಿಲೋಮೀಟ್ರ್ ನಡ್ಕೊಂಡು ಜಕ್ಕಂದ್ರಕ್ಕೆ ಬಂದು ಜಕ್ಕಂದ್ರಿಂದ ನಾನು ರೂರಲ್ ಕಾಲೇಜ್ ಕನಕಪುರಕ್ಕೆ ಹೋಗ್ತಾಯಿದ್ದೆ. ಸರಿ ಏನಾಯಿತು, ಅಲ್ಲಿ ಒಂದು ತೋಟದಲ್ಲಿ ಯಾರೋ ಹಿಂಗೆ ನಮ್ಮ ಸ್ನೇಹಿತರು ಹೇಳಿದ್ರು, ಆ ತೋಟದಲ್ಲಿ ಲೆಕ್ಕ ಬರೆಯೋಕ್ಕೊಬ್ರು ಬೇಕಂತೆ, ಬರಿತೀರಪ್ಪ ಆದರು. ನಾನು ಗಣಿತದಲ್ಲಿ ಭಾಳ ಚೆನ್ನಾಗಿದ್ದೆ, ಮತ್ತು ಇದೆಲ್ಲ ಗೊತ್ತಿತ್ತಲ್ಲ, PUC ಓದ್ತಾ ಇದ್ದಲ್ಲ, ಬರಿತೀನಿ ಅಂತ ಹೋಗಿ ಅವ್ರನ್ನ ಕೆಲಸ ಕೇಳಿದೆ ನಾನು. ಅವಾಗ ಏನು ಮಾಡಿದ್ರು ಅಂದರೆ, ಹೆಣ್ಣಾಳಿಗೆ 10 ರೂಪಾಯಿದು ಕೂಲಿ ಇತ್ತು, ಗಂಡಾಳಿಗೆ 15 ರೂಪಾಯಿ ಕೂಲಿ ಇತ್ತು. ಅವ್ರೇನು ಮಾಡಿದ್ರು, ಹೆಣ್ಣಾಳ ಕೂಲಿನೆಲ್ಲ ಗಂಡಾಳ 11 ರೂಪಾಯಿ ಕೊಡ್ತೀನಿ, ನೀವು ಶನಿವಾರ ಮತ್ತು ಭಾನುವಾರ ಬಂದು ಲೆಕ್ಕ ಬರ್ಕೊಡಿ ಅಂದರು. ನನಗೆ ಎಲ್ಲಿಲ್ದು ಸಂಭ್ರಮ. ಏನಕ್ಕೆ ಅಂದರೆ ಕೆಲಸ ಸಿಕ್ತಲ್ಲ, ಓದ್ಕೊಬಿಡ್ಬೋದು, ನಾನು ಕಂಪ್ಲೀಟ್ ಮಾಡ್ಕೊಬೋದು ಅಂತ ಹೇಳಿ ಅಲ್ಲಿ ಹೋಗಿ ಶನಿವಾರ ಕಾಲೇಜ್ ಮುಗಿಸ್ಕೊಂಡು, ಹಾಫ್ ಡೇ ಕಾಲೇಜ್ ಇರೋದು ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಬರೋನೆ, ಎಷ್ಟಾಗುತ್ತೆ ಅಷ್ಟೆಲ್ಲ ಬರೆಯೋನೆ. ಭಾನುವಾರ ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ರೆ ಸಂಜೆವರೆಗೂ ಎಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆಳುಗಳದು, ಗೊಬ್ಬರ ಹಾಕಿದರೆ ಗೊಬ್ಬರದ್ದು ಪ್ರತಿಯೊಂದೂ ಲೆಕ್ಕ ಎಲ್ಲ ಇರೋದು. ಅದೆಲ್ಲ ಶೀಟ್ಗಳಿಟ್ಟರು, ಅದೆಲ್ಲ ತೆಗೆದು ಒಂದು ಲೆಡ್ಜರ್ಗೆ ಬರೆದು, ಅವತ್ತೇ ನಾನು ಒಂದು ಲೆಡ್ಜರು ಮತ್ತು ಒಂದು ಕ್ಯಾಶ್ ಬುಕ್ಕನ್ನು ಬರೆಯೋದನ್ನು ಕಲ್ತ್ಕೊಂಡಿದ್ದೀನಿ. ನಾನು ಅವತ್ತೇ ಬರೆದು ನಾನು ಅದನ್ನು ಅವ್ರಿಗೆ ಇಡ್ತಾಯಿದ್ದೆ. ಆಮೇಲೆ ಯಾರು ಎಷ್ಟು ಜನ ಕೆಲಸಕ್ಕೆ ಬಂದರು, ಎಷ್ಟು ಜನ ರಜಾ ಇದ್ದರು, ಅವೆಲ್ಲ ಬರೀಬೇಕಿತ್ತು, ಎಲ್ಲ ಬರೆಯೋನೆ. ನನಗೆ ಸೋಮವಾರ ದಿನ ನನಗೆ ಅಂದರೆ ಭಾನುವಾರ ಸಂಜೆನೇ ಅಥವಾ ಸೋಮವಾರ ನನಗೆ ದುಡ್ಡು ಕೊಟ್ಬಿಡೋರು ಅವರು. ಸೊ ನನಗೆ 11 22 ರೂಪಾಯಿ. ಅವರು ಶನಿವಾರ ನಾನು ಫುಲ್ ಡೇ ಏನು ಮಾಡಿರ್ತಿರಲಿಲ್ಲ, ಶನಿವಾರ ನಾನು ಬರ್ತಿದ್ದೆ 3 ಗಂಟೆ ಆಗ್ಬೋದು, 3ರಿಂದ 7 8 ಗಂಟೆ ಗಂಟ ಬರೆಯೋನೆ, ಮನೆಗೆ ಬಂದು ಓದ್ಕೊಳ್ಳೋದು ಆ ಥರದ್ದು ಮಾಡ್ಬಿಟ್ಟು ಆಮೇಲೆ ನಾನು ಮಲ್ಗೋನೆ. ಭಾನುವಾರ ಮಾತ್ರ ಬೆಳಿಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಬರೆದ್ಬಿಟ್ಟು ಹೋಗೋನೆ. ಈ ಥರ ಬರಿತಿದ್ದಂಥ ಸಂದರ್ಭದಲ್ಲಿ ನನಗೆ 22 ರೂಪಾಯಿ ದುಡ್ಡು ಕೊಡೋರು. ಸೊ ದುಡ್ಡು ಕೊಡ್ತಾಯಿದ್ರು, ಇದೆಲ್ಲ ಮಾಡ್ತಿರು. ಕಡೆಗೆ ಏನಾಯಿತು, ಅದೊಂದು 5-6 ತಿಂಗಳು ಬರೆದೆ, ಅನುಕೂಲ ಆಯ್ತಾಯಿತು. ಆವಾಗ ನಮಗೆ ತಿಂಗಳು ಇದು ಪಾಸು, ಬಸ್ ಪಾಸು 15 ರೂಪಾಯಿ ಇತ್ತು. ಒಂದು ತಿಂಗಳಿಗೆ ಒಂದು ಸರಿ 15 ರೂಪಾಯಿ ಕೊಟ್ಟು ಬಸ್ ಪಾಸ್ ಮಾಡಿಸ್ಕೊಳ್ಳೋನಿ. ಆಮೇಲೆ ಓದ್ತಾ ಇದೆಲ್ಲ ಮಾಡ್ತಿದ್ದಾಗ ಏನಾಯಿತು, ಕಡೆಗೆ ಅಲ್ಲಿ ತೋಟದ ಕೆಲಸ ಯಾಕೋ ಬರ್ತಾ ಅದು ನಿಂತೋಯ್ತು. ಒಂದು 6-7 ತಿಂಗಳಾದಮೇಲೆ ನನಗೆ ಭಾರಿ ಕಷ್ಟ ಅನ್ನಿಸ್ಬಿಡ್ತು. ಕಡೆಗೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಒಂದು ಬಂಡೆ ಕೆಲಸಕ್ಕೆ ಹೋಗ್ತಿದ್ರು, ಮಣ್ಣು ಅಗಿಯೋದು, ಮಣ್ಣು ತೋಡೋಕ್ಕೆ. ಆಮೇಲೆ ನಾನು ಬರ್ತೀನಿ ಶನಿವಾರ ಭಾನುವಾರ ಅಂತ ಅಂದೆ. ಬೇಡ ಕಡಪ್ಪ ಅಂದರು. ಆಮೇಲೆ ಏನಾಯ್ತು, ಈ ರಜೆಗಳು ಬಂದುಬಿಡೋದಿಲ್ಲ, ಕಾಲೇಜಿಗೆ ರಜಾ ಕೊಟ್ಬಿಡೋಲ್ಲ, ಆವಾಗ ಹೋಗೋದು ಈ ಥರದ್ದೆಲ್ಲ ತೀರ್ಮಾನ ಮಾಡ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ನನಗೆ ಆ ಬಂಡೆಯವರೊಬ್ಬರು ಸಿಕ್ಕಿದ್ರು. ಅವರು ನಾನೇನೋ ಒಂದಿನ ಹೋಗ್ಬಿಟ್ಟು ಮಕ್ರಿ ಎತ್ಕೊಡೋದು, ಹಿಂಗೆ ಮಣ್ಣು ತುಂಬಿದ ಮಕ್ರಿನ ಎಲ್ಲ ಎತ್ಬಿಟ್ಟೆ, ಇದೆಲ್ಲ ಕಿತ್ಕೊಂಡ್ಬಿಡ್ತು, ಕೈಯೆಲ್ಲ ಕಿತ್ಕೊಂಡು ರಕ್ತ ಫಸ್ಟ್ ಟೈಮು ಎಲ್ಲ ರಕ್ತ ಎಲ್ಲ ಕಿತ್ಕೊಂಡು ಬಂದುಬಿಡ್ತು. ಬಂದಾದಮೇಲೆ ಅವನು ನೋಡ್ಬಿಟ್ಟು ಅಯ್ಯಪ್ಪ ಏನು ಒತ್ತು ಮಾಡ್ತೀಯಾ ಅಂತ ಕೇಳ್ದೆ. ಅವನು ಇದನ್ನು BSc ಏನೋ ಓದಿದ್ನಂತ ಅವನು. ನಾನು PUC ಓದ್ತಾ ಇದ್ದೀನಿ ಸಾರ್ ಅಂತ ಅಂದೆ. ಹೌದಾ PUC ಓದ್ತಾ ಇರ್ತೀಯ, ನಿನ್ನ ಕೈಲಿ ಆಗಲ್ಲ ಕಣಪ್ಪ, ನೀನು ನಾಳೆಯಿಂದ ಬರೋಕ್ಕೆ ಹೋಗ್ಬೇಡ ಅಂತ ಅಂದೆ. ಆಮೇಲೆ ಹಂಗಂತ ಆಯಿತು ಬಿಡಿ ಅಂದ್ಬಿಟ್ಟು ನಾಳೆಯಿಂದ ಬರಲಿಲ್ಲ. ಇನ್ನೊಂದು 2-3 ದಿನ ಬಿಟ್ಬಿಟ್ಟು ನಮ್ಮ ಅಣ್ಣನ ಕೈಲಿ ಹೇಳಿ ಕಳಿಸ್ದ, ನಿಮ್ಮ ತಮ್ಮರನ್ನ ಬರಲ್ರಿ, ನಮಗಿಲ್ಲಿ ಬೇಕು ಅಂತ. ಆಮೇಲೆ ಅಲ್ಲೋದ್ರೆ ಆಯಪ್ಪ ನನಗೆ ಕೆಲಸ ಕೊಟ್ಟಾದರೆ ಅಲ್ಲೂ ಲೆಕ್ಕ ಬರೆಯೋದು ಕೊಟ್ಟ ಅವನು. ಇವ್ರದ್ದೆಲ್ಲ ಲೆಕ್ಕ ಬರ್ಕೊಳಪ್ಪ ನೀನು, ಇಲ್ಲಿ ಬರೆಯಪ್ಪ. ಅಲ್ಲಿ ಹೋಗಿ ಒಂದು 2-3 ದಿನ ಕೆಲಸ ಮಾಡಿದ್ದು, ಕೈಯೆಲ್ಲ ಕಿತ್ಕೊಂಡು ಎಲ್ಲ ಬಂದಿತ್ತಲ್ಲ, ಅದೆಲ್ಲ ನೋಡಿಬಿಟ್ಟು ಆಮೇಲೆ ಅದೇ ಇದರಲ್ಲಿ ಹ್ಯಾಂಡ್ ಕರ್ಚಿಫ್ ಹಿಂಗೆ ಕಟ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಆಮೇಲೆ ಕುಂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ.